ಎಲ್ರಿಗೂ ನಮಸ್ಕಾರ. ಇವತ್ತು 25ನೇ ತಾರೀಕು ಮಾರ್ಚು. ನಾವು ಉತ್ತರ ವಾಹಿನಿ ನರ್ಮದಾ ಪರಿಕ್ರಮ ಮಾಡ್ತಾಯಿದ್ದೀವಿ. ನಾವು ನಮ್ಮ ಜೊತೆಗೆ ಒಂದು 16 ಜನ, ಇಬ್ಬರು ಪಂಡಿತರು. ಬನ್ನಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಬೆಳಗಿನ ಜಾವ 4 ಗಂಟೆ ಶುರು ಮಾಡ್ತಾಯಿದ್ದೀವಿ. ಇದು ನರ್ಮದಾ ಜಿಲ್ಲೆಯಲ್ಲಿ ಮತ್ತು ನರ್ಮದಾ ನದಿ ಪಕ್ಕದಲ್ಲಿರೋ ಒಂದು ರೆಸಾರ್ಟಲ್ಲಿದ್ದೀವಿ. ನಮ್ಮ ವೆಹಿಕಲ್ ರೆಡಿ ಇದೆ, ಆಲ್ರೆಡಿ ಅಲ್ಲಿ ವೆಹಿಕಲ್ ರೆಡಿ ಇದೆ. ಹೊರಡಬೇಕು ಇವಾಗ. ಇಲ್ಲಿಂದ ಹೋದರೆ ರಾಂಪುರ್ ಅಂತ ಬರುತ್ತೆ. ರಾಂಪುರದಿಂದ 15ರಿಂದ 18 ಕಿಲೋಮೀಟರ್ ನಡಿಗೆ ಇರುತ್ತೆ. ಆದಷ್ಟು ಬೇಗ ಬಿಸಿಲು ಬರೋದಕ್ಕೆ ಮುಂಚೆ ನಮ್ಮ ಪರಿಕ್ರಮನ ಮುಗಿಸಿ ಅಲ್ಲಿ ಬಾಣಲಿಂಗ ತಗೊಂಡು ಒಂದು ಚಿಕ್ಕದಾಗಿ ಒಂದು ರುದ್ರಾಭಿಷೇಕ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀವಿ. ಭಗವಂತ ಎಲ್ಲ ಅಂದ್ಕೊಂಡಂಗೆ ಮಾಡಿಸ್ಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಬೆಳಿಗ್ಗೆ 4:45 ನರ್ಮದಾ ಪರಿಕ್ರಮದ ಮೊದಲ ಹಂತವಾದ ರಾಂಪುರ್ ಕಡೆಗೆ ಹೊರಟಿದ್ದೀವಿ. ರಾಂಪುರಿಂದ ಸುಮಾರು 14ರಿಂದ 18 ಕಿಲೋಮೀಟ್ರು ಕಾಲ್ನಡಿಗೆ ಇರುತ್ತೆ. ಫಸ್ಟ್ ಇವಾಗ ರಾಂಪುರ್ ಕಡೆಗೆ ನಮ್ಮ ಪಯಣ ಬಳಸೋಣ. ಬನ್ನಿ. ನರ್ಮದಾ ಪರಿಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ. ನೋಡಿ, ಪಾರ್ಕಿಂಗ್ ವ್ಯವಸ್ಥೆ. ಇಷ್ಟು ವೆಹಿಕಲ್ ಆಲ್ರೆಡಿ 4 ಗಂಟೆಯಿಂದ ಪರಿಕ್ರಮ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ನಾವು ಸೇರ್ಕೊಳ್ಳೋಣ. ಬನ್ನಿ. 4:50 ಪರಿಕ್ರಮ ಮಾರ್ಗದಲ್ಲಿದ್ದೀವಿ. ಇನ್ನು ರಾಂಪುರ್ ಬಂದಿಲ್ಲ. ರಾಂಪುರಿಂದ ಆ್ಯಕ್ಚುಲ್ ಪರಿಕ್ರಮ ಶುರು ಆಗುತ್ತೆ. ದೇವಸ್ಥಾನಕ್ಕೆ ಒಂದು ನಮಸ್ಕಾರ, ಪೂಜೆ ಮಾಡಿ ಹೊರಡ್ತೀವಿ. ಇದು ರಾಂಪುರ ಮೊದಲನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ದೇವಾಲಯಕ್ಕೆ ಎಂಟ್ರಿ ಆಗೋಣ. ಎಂಟ್ರ್ ಆದ ತಕ್ಷಣಕ್ಕೆ ಆಂಜನೇಯನ ದರ್ಶನ ಮಾಡಿ ಮುಂದೆ ಸಾಗೋಣ. ಭವಾನಿ ಜೈ ಮಾ ಭವಾನಿ. ಅಮ್ಮನವರ ದರ್ಶನ. ತಾಯಿ ಎಲ್ಲ ಶಕ್ತಿ ಕೊಡಲಿ ನಮಗೆಲ್ಲ ನಡೆಯೋಕ್ಕೆ. ಬನ್ನಿ ಹೊರಡೋಣ. ನೋಡಿ ಎಲ್ಲ ಹೇಗಿದೆ. ದೇವಾಲಯಗಳು, ಆಶ್ರಮಗಳು ಭಾಳಷ್ಟಿದೆ. ಇದು 2ನೇ ದೇವಸ್ಥಾನ. ಈ ದೇವಾಲಯದಲ್ಲಿ ನೋಡಿ ಮುಂದೆ ಸಾಗೋಣ. ಬನ್ನಿ. ಆರಾಮಾಗಿ ಬರ್ತೀವಿ ನಾವು. ಇಟ್ ವಿಲ್ ಟೇಕ್ 10 hours. ಇದು ತುಂಬ ನಿಧಾನನೇ ಸರ್. ಆರಾಮಾಗಿ ಬರ್ತೀವಿ. ನೋ ಅರ್ಜೆಂಟ್. ಕೃಷ್ಣ ಭಗವಂತನ ನೋಡಿ. ಎರಡನೇ ದೇವರು
ಭವಾನಿ ಆದಮೇಲಿಂದ ಶ್ರೀಕೃಷ್ಣನ್ ನೋಡಿದ್ವಿ. ನೋಡಿ ಹೇಗಿದೆ ಎಲ್ಲ ಅರೇಂಜ್ಮೆಂಟ್ಸು, ವ್ಯವಸ್ಥೆ. ಪ್ರದಕ್ಷಿಣೆ ಮಾಡಿ ಮುಂದೆ ಸಾಕ್ತಾ ಇರೋದಷ್ಟೇ. ಮೊದಲನೇ ಅಂತ ಎಲ್ಲಿ ಸುಸ್ತಾಗುತ್ತೋ ಅಲ್ಲಿ ತನಕ ನಡಿತೀವಿ. ಎಲ್ಲರೂ ಸುಸ್ತಾದರೆ ಅಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದಿನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಐದು ಗಂಟೆ ಆಗ್ತಾಯಿದೆ. ನೋಡಿ ಹೇಗಿದೆ ದಾರಿ. ಎಲ್ಲ ಲೈಟಿನ ವ್ಯವಸ್ಥೆ, ಇನ್ಸ್ಟ್ರಕ್ಷನ್ನು ಪ್ರತಿಯೊಂದು ಕಡೆಗೂ ಎಲ್ಲ ಹಾಕಿದ್ದಾರೆ. ಜನ ಬರೋರು ಬರ್ತಾನೇ ಇದ್ದಾರೆ. ಕೆಲವರು ರಾತ್ರಿ ಎಲ್ಲ ಪರಿಕ್ರಮ ಮಾಡ್ತಿದ್ದಾರೆ. ನೋಡಿ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಹೀಗೆ ಮುಂದೆ ಹೋಗಬೇಕು ಅಂತ. ಗದ್ದೆ, ತೋಟ, ಬಾಳೆ ತೋಟ ನೋಡಿ ಎಡಕ್ಕೆ. ಇದು ಸಂಜೆ ತೋರಿಸ್ತಾ ಇದ್ದೀನಿ, ಅಂದರೆ ಅರ್ಲಿ ಮಾರ್ನಿಂಗ್ ಕತ್ಲಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ, ನಡೀತಾ ಇದ್ದಾರೆ ಭಾಳಷ್ಟು ಜನ. ಇದು ಸಾಮಾನ್ಯದ ಪರಿಕ್ರಮ ಅಲ್ಲ. ಋಷಿ ಹಾಗೂ ಮಹಾನ್ ಶಿವಭಕ್ತ ಮಾರ್ಕಂಡೇಯರು ಈ ಪರಿಕ್ರಮ ಮಾಡಿದ್ರು. ಅದರಿಂದನೇ ಅವ್ರು ಚಿರಂಜೀವಿ ಆಗೋಕ್ಕೆ ಸಾಧ್ಯ ಆಯಿತು. ಯಮನ ಕೂಡ ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅಂಥ ಒಂದು ಶಕ್ತಿಯಾದ, ಒಂದು ಅರ್ಥಪೂರ್ಣವಾದ ಪರಿಕ್ರಮ ಇದು. ನನ್ನ ಅನಿಸಿಕೆಯಲ್ಲಿ ಭಾಳಷ್ಟು ಕರ್ನಾಟಕದವ್ರು ಯಾರೂ ಮಾಡಿಲ್ಲ ಅನಿಸುತ್ತೆ ಈ ಉತ್ತರವಾಹಿನಿ ಪರಿಕ್ರಮ. ನಾನೇ ಮೊದಲು ಅಂತ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಆದರೆ ಬರಲಿ, ಹೆಚ್ಚು ಸೌತ್ ಇಂಡಿಯನ್ಸ್ ಬರಲಿ, ಮಾಡಲಿ ಈ ಪರಿಕ್ರಮನ. ನೋಡಿ ಆ ದೇವಾಲಯಕ್ಕೂ ಹೋಗ್ತೀವಿ. ಹೀಗೆ ರಸ್ತೆಯಲ್ಲಿ ಭಾಳಷ್ಟು ದೇವಾಲಯಗಳು ಬರುತ್ತೆ, ನೋಡ್ತಾ ಇರಿ. ಇದು 3ನೇ ದೇವಸ್ಥಾನ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡೆದಿದ್ದೀವಿ, 3ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ದೇವಾಲಯದ ಒಳಗೆ ಹೋಗಿ ನಾನು ಏನಿದೆ ಅಲ್ಲಿ, ಯಾವ ದೇವರು, ಏನು ವಿಶೇಷ ನೋಡೋಣ ಬನ್ನಿ. ನಮ್ಮ ಶಶಿ ಮತ್ತು ಕಿರಣ್ ಅವರು ವೇದ ಪಾರಾಯಣ ಶುರು ಮಾಡಿದ್ದಾರೆ ಬೆಳಗ್ಗೆ ಭಗವಂತನ ಸನ್ನಿಧಿಲಿ. ಇದು ನೋಡಿ 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 ಇಲ್ಲೊಂದು ಪರಮೇಶ್ವರ. सर्वेषां भारती करुणापात्रं भारती परमभूषणं भारती परमाणुं भारती विद्या विनय संपन्नं ಸಂಕಲ್ಪ ಆಗ್ತಾ ಇದೆ. ನರ್ಮದಾ ಪರಿಕ್ರಮದ ಸಂಕಲ್ಪ ಮಾಡಿ ಶುರು ಮಾಡ್ತಾ ಇದ್ದೀವಿ. वेदांत विज्ञान संचितार्था संन्यास योगादिते शुद्ध सत्त्वाः हे ब्रह्मलोके परान्तकाले वरामता परिमुच्यन्ते सर्वे नक्रं विपाकं परमेश भूतं यत्पुण्डरेकं वरमध्यसहस्रं तत्रावदत्रां जगनं विशाखस्तस्मिन् यदन्तस्तदुपासितव्यं यो वेदादौ स्वरक्रोक्तो वेदान्तेन कृतेः तस्य प्रकृतिरेकस्य ಸಂಕಲ್ಪ ಮಾಡಿ ಶುರು ಮಾಡ್ತಾ ಇದ್ದೀವಿ. Bye-bye.
ಸಂವತ್ಸರಾದಿ ಸಂವತ್ಸರಾಣಾಂ ಮಧ್ಯೆ ಕೌಶಲ್ಯಾದಿ ಸಂಸರ್ಗ ವಯಸಿ ಕೌಮಾರೆ ಯೌವನೆ ವಾರ್ಷಿಕೆ ಜಾಗೃತ ಸ್ವಪ್ನ ಸುಷುಪ್ತಿ ಬೆಳಗ್ಗೆ ದೇವಸ್ಥಾನದಲ್ಲಿ ಸೇವೆ ನಡೀತಾ ಇದೆ. ಸಿಹಿ ಬೂಂದಿ ಮತ್ತು ಸೇವು ಮತ್ತು ಕಡಲೆಪುರಿದು ಏನೋ ಅವರು ಇಲ್ಲಿ ತಿಂಡಿ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮವರು ಎಲ್ಲರೂ ತಿಂತಾ ಇದ್ದಾರೆ. ಬೆಳಗ್ಗೆ ಪ್ರಸಾದ ಸ್ವೀಕರಿಸ್ತಾ ಇದ್ದೀವಿ ನೋಡಿ. ಈ ದೇವಸ್ಥಾನದಿಂದ ಬಂದರೆ ಇಲ್ಲೊಬ್ಬರು ಸೇವೆ ಮಾಡ್ತಿದ್ದಾರೆ, ಪ್ರಸಾದ ಕೊಡ್ತಾ ಇದ್ದಾರೆ. ನರ್ಮದೇ ಹರ್ नर्मदे हर गुरुदेव दत्त जय गुरुदेव दत्ता. दत्तात्रेय के दर्शन करके आए हम भी उसी का भगत है. हाँ रंग अवधूत. अच्छा सर, नमस्ते. ಪ್ರತಿಯೊಂದು 100 ಮೀಟ್ರು 200 ಮೀಟ್ರಿಗೂ ಈ ಥರ ಮಡಿಕೆಯಲ್ಲಿ ಎಲ್ಲ ನೀರಿನ ವ್ಯವಸ್ಥೆಗಳು ಮಾಡಿದ್ದಾರೆ ಹಳ್ಳಿ ಜನಗಳೇ. ರಾತ್ರಿ ಪೂರ್ತಿ ಟೀ ಕಾಫಿಗೆ ಎಲ್ಲ ರೆಡಿ ಮಾಡಿದ್ದಾರೆ, ಅಂಗಡಿಗಳು ಹಾಕಿದ್ದಾರೆ. ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ, ಕೆಲವು ಕಡೆ ದುಡ್ಡು ಕೊಡಬೇಕು ನೋಡಿ. ನೋಡಿ ಪರಿಕ್ರಮದ ಹಾದಿಯಲ್ಲಿ ಹೇಗಿದ್ದಾವೆ ನಿಸರ್ಗ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ತಣ್ಣಗೆ. ಮಹಾರಾಷ್ಟ್ರದಿಂದ ಎಲ್ಲ ಅವ್ರ ಕಸ್ಟಮ್ಸಲ್ಲಿ ಭಾಳಷ್ಟು ಜನ ಬರ್ತಿದ್ದಾರೆ ನೋಡಿ. ಇದೇನೆ ಹಸುಗಳು ನೀರು ಕುಡಿಯೋಕ್ಕೆ. ಬೆಳಕಾಗ್ತಾ ಇದೆ ಮುಂಜಾನೆ. ಕಾಫಿ ಏನಾ? ಓಕೆ, ಟೀ ಹಂಗೆ ನೋಡಿ. ಕಾಫಿ ಟೀ ಎಲ್ಲ ಇಟ್ಟಿದ್ದಾರೆ ಫ್ರೀಯಾಗಿ. ಕುಡಿಯೋಣ. ರೋಡಲ್ಲಿ ಮೆಡಿಕಲ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ. ನಮ್ಮ ಅಕ್ಕ ಶುಭ ಅವ್ರಿಗೆ ಸ್ವಲ್ಪ ಕಾಲು ನೋವು ಅಂತ ಮಾತ್ರೆ ಕೇಳಿದ್ದಾರೆ. ಅದೇ ಕಾಲು ನೋವಿತ್ತು ನೋಡಿ, ಮಾತ್ರೆ ಕೊಡ್ತಾ ಇದ್ದಾರೆ ಕಾಲು ನೋವು ಒಂದಿದ್ದಕ್ಕೆ ತಗೊಳ್ಳಿಕ್ಕೆ. ಥ್ಯಾಂಕ್ ಯು ಸರ್. ಸೊ ಎಲ್ಲ ಫೆಸಿಲಿಟಿನೂ ಇದೆ. ಏನೇ ಕೈಕಾಲು ನೋವು, ಸೊ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀವಿ. ಏನಾರ ಮಧ್ಯದಲ್ಲಿ ನಿಜವಾಗ್ಲೂ ಕಾಲು ನೋವು ಬಂದರೆ ಯಾರಿಗಾದರೂ ಸರಿ ಅವರು ಅದನ್ನು ಉಪಯೋಗಿಸ್ಕೊಳ್ಳೋಣ. ಬನ್ನಿ. ಆದಿಗುರು ಶಂಕರಾಚಾರ್ಯರ ಒಂದು ಪ್ರತಿಮೆ ಇದೆ. ಏನು ಮಠಾನ ಏನು ಅಂತ ಗೊತ್ತಿಲ್ಲ. ಶಂಕರಾಚಾರ್ಯರ ಪ್ರತಿಮೆ ಹಾಕಿ ಆಶ್ರಮ ಅಂತೆ, ಗುಜರಾತಿಲಿದೆ. ಪ್ರತಿಯೊಂದೊಂದು ಅರ್ಧ ಕಿಲೋಮೀಟರ್ಗೂ ದೇವಸ್ಥಾನಗಳಿದೆ. ಎಲ್ಲ ಕಡೆ ದರ್ಶನವೂ ಆಗ್ತಾ ಇದೆ. ಬನ್ನಿ ಒಂದೊಂದು ದೇವಸ್ಥಾನ ನೋಡ್ಕೊಂಡು ಹೋಗೋಣ. ಇಲ್ಲಿ ಕೋಳಿ ಮತ್ತು ಅವರ ಮರಿಗಳು, ಹಳ್ಳಿಯ ವಾತಾವರಣ, ಜನಕ್ಕೆ ಈ ಹಳ್ಳಿ ವಾತಾವರಣ ಕೂಡ ಇಲ್ಲಿ ಭಾಳ ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ. ಬರೀ ಪರಿಕ್ರಮ ಮಾಡೋದೊಂದೇ ಅಲ್ಲ, ಪರಿಸರ ನೋಡ್ಬೋದು,
ಹಳ್ಳಿ ಜೀವನ ನೋಡ್ಬೋದು. ಇದು ಒಂದು ಎಕ್ಸ್ಪೀರಿಯನ್ಸು ಕಂಪ್ಲೀಟ್. ನೋಡಿ ಹರಳೆಣ್ಣೆ ಬರುತ್ತಲ್ಲ ಅದರದ್ದು ತೋಟ, ಅದ್ರ ಪಕ್ಕದಲ್ಲಿ ಬಾಳೆ ತೋಟ, ಅದರ ಮಧ್ಯ ಹಳ್ಳಿಗಳಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಪರಿಕ್ರಮ ಮಾಡ್ತಾ ಇದ್ದೀವಿ. ಬಲಗಡೆಗೆ ನರ್ಮದೆ ಹರಿತಾ ಇದ್ದಾಳೆ. ನರ್ಮದಾ ನದಿ ಪಕ್ಕದಲ್ಲಿ ಪರಿಕ್ರಮ. ಎಲ್ರಿಗೂ ವೆಲ್ಕಮ್ ಮಾಡೋದಕ್ಕೆ ಬೋರ್ಡ್ಸು ನೋಡಿ ಹೇಗೆ ಹೋಗಬೇಕು ನರ್ಮದಾ ಪರಿಕ್ರಮಕ್ಕೆ ದಾರಿ. ಪ್ರತಿಯೊಂದು ಕಡೆ ರೂಟ್ ಹಾಕಿದ್ದಾರೆ, ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಕೂರಬೇಕು. ಪ್ರತಿ 100 ಮೀಟರ್ಗೂ ಒಂದು ಅಂಗಡಿ, ಒಂದು ವಿಶ್ರಾಂತಿಗೆ ಚೇರುಗಳು, ಸೀನಿಯರ್ ಸಿಟಿಸನ್ ಕೂತ್ಕೊಳ್ಳೋದಕ್ಕೆ, ಮೆಡಿಕಲ್ ಫೆಸಿಲಿಟಿ, ಆ್ಯಂಬುಲೆನ್ಸುಗಳು ಓಡಾಡ್ತಾ ಇದೆ. ಇಲ್ಲ, ಇದೊಂದು ಸಂಪೂರ್ಣವಾದ ವ್ಯವಸ್ಥಿತ ಪರಿಕ್ರಮ ಅಂತಲೇ ಹೇಳ್ಬೋದು. ನೋಡಿ, ಇವರು ರಾಮಕೃಷ್ಣ ಆಶ್ರಮದವರು ನೀರಿನ ವ್ಯವಸ್ಥೆ ಪರಿಕ್ರಮದಲ್ಲಿ. ಪ್ರತಿ 1 ಕಿಲೋಮೀಟರ್ಗೊಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ. ಇದು ಮೊಬೈಲ್ ಟಾಯ್ಲೆಟ್ಸು. ಪ್ರತಿಯೊಂದು ಕಡೆಯೂ ಮೊಬೈಲ್ ಟಾಯ್ಲೆಟ್ಸ್ ಮಾಡಿ ಮಲ್ಕೊಳ್ಳೋದಕ್ಕೂ ಜಾಗಗಳು ಕೊಟ್ಟು ಈ ಥರ ಪರಿಕ್ರಮದ ಸಂಪೂರ್ಣವಾಗಿ ಯಾರಿಗೂ, ಯಾವುದೇ ಯಾತ್ರಿಗೂ ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ ಭಾಳಷ್ಟು. ಆಶ್ರಮಕ್ಕೆ ಬಂದಿದ್ದೀವಿ, ಆಂಜನೇಯನ ದರ್ಶನ ಆಯಿತು. ನೋಡಿ ಹೇಗಿದ್ದಾರೆ. ಈ ಆಶ್ರಮದಲ್ಲಿ ಇಳ್ಕೊಳ್ಳೋದಕ್ಕೆ ಯಾತ್ರಿಗಳಿಗೆ ಹಾಗೆ ನೋಡಿ ರೋಟಿ ಸಿಕ್ತು, ರೋಟಿ ತಗೊಂಡು ಹೋದರು. ಇಲ್ಲೊಬ್ಬರು ಕೂತಿದ್ದಾರೆ, ಅವರಲ್ಲಿ ಕೂತಿರ್ತಾ ಇದ್ದಾರೆ. ಹಾಗೆ ಬರೋ ಯಾತ್ರಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಈ ಆಶ್ರಮದವರು ಮಲಗೋ ವ್ಯವಸ್ಥೆ, ಸ್ನಾನದ್ದು, ಮಲಗೋದು ಪ್ರತಿಯೊಂದು ವ್ಯವಸ್ಥೆ ಆಗಿದೆ ಇಲ್ಲಿ. ಈ ಆಶ್ರಮದವರ ವತಿಯಿಂದ ಈ ಕೆಲಸ ಕಾರ್ಯ ನಡೀತಾ ಇದೆ. ನೋಡಿ, ಕಾಫಿ, ಟೀ, ಡೋಕ್ಲಾ, ಸ್ವೀಟು ಎಲ್ಲ ಕೊಡ್ತಾ ಇದ್ದಾರೆ. ಪ್ರಸಾದ ಸೇವೆ ನಡೀತಾ ಇದೆ, ಭಾಳ ಸಂತೋಷ. ಇವಾಗಿನ ತನಕ ಟಾರ್ ರೋಡಲ್ಲಿ ಬಂದ್ವಿ, ಇವಾಗ ಕಚ್ಚಾ ರಸ್ತಾ ಅಂದರೆ ಇದಿಲ್ಲ, ಟಾರ್ಗೇರಿಲ್ಲ, ಹಳ್ಳಿ ರೋಡುಗಳು. ನೋಡಿ ನದಿ ಪಕ್ಕದಲ್ಲೇ ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ನಡೆದಿದ್ದೀವಿ. ಈಗ ಬರೀ ಬೇವಿನ ಮರಗಳು ಬರ್ತಾ ಇದೆ. ಕಲ್ಲು ಮುಳ್ಳಿನ ದಾರಿಯಲ್ಲಿ ಪರಿಕ್ರಮ ಮಾಡ್ತಾ ಇದ್ದೀವಿ. ನೋಡಿ, ಈ ಕಚ್ಚಾ ರೋಡಿಂದ ಡೌನ್ ಇಳಿತಾ ಇದ್ದರೆ ನರ್ಮದಾ ನದಿ ಹರಿತಾ ಇರೋದು ಕಾಣಿಸುತ್ತೆ. 4 ರಿಂದ 5 ಕಿಲೋಮೀಟ್ರ್ ನಡೆದಿದ್ದೀವಿ, ನರ್ಮದಾ ತಟಕ್ಕೆ ಬರ್ತಾ ಇದ್ದೀವಿ. ನೋಡಿ, ಭಾಳ ಸುಂದರವಾಗಿದೆ ಪರಿಸರ. ನೋಡಿ,
ನೋಡಿ ನರ್ಮದಾ ತಟಕ್ಕೆ ಬಂದಿದ್ದೀವಿ. ನೋಡಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿದ್ದಾರೆ. ನೀರು ಕುಡಿಯೋಕ್ಕೆ, ಮೆಡಿಕಲ್ಲು, ಮತ್ತು ಜ್ಯೂಸ್ ಗೀಸ್ ಬೇಕು ಅಂದರೆ ಅದು, ನೋಡಿ ಈಗ ನರ್ಮದಾ ನದಿನ ದಾಟಬೇಕು. ಯೂಶ್ವಲಿ ಮೊದಲು ಇಲ್ಲಿ ಬೋಟಲ್ಲಿ ಈ ದಡದಿಂದ ಆ ದಡಕ್ಕೆ ಹೋಗ್ತಾ ಇದ್ವಿ. ಆದರೆ ಇವಾಗ ಈ ಬ್ರಿಡ್ಜ್ ಮಾಡಿದ್ದಾರೆ ನದಿ ದಾಟಕ್ಕೆ. ನೋಡಿ ಸುಸಜ್ಜಿತವಾದ ವ್ಯವಸ್ಥೆ. ನದಿ ನದಿಯ ಎರಡು ತೀರಗಳು. ನಡೀರಿ ಹೊರಡೋಣ. ಒಂದು ಲೈಟಾಗಿ ಒಂದು ಗುಡ್ಡ ಹತ್ತಿದ್ವಿ. ನಮ್ಮ ಯಾತ್ರಾ ಫ್ರೆಂಡ್ಸು ಮಿಸ್ಟರ್ ಮಹೇಶ್ ಅವರು ನಮಗೋಸ್ಕರ ಪಾಪ ಇಲ್ಲೇ ಕಾದಿದ್ದಾರೆ. ಇನ್ನೂ ಒಂದು ದೇವಸ್ಥಾನ ಬಂದ್ವಿ ನದಿ ದಾಟದ ಮೇಲೆ. ಇಲ್ಲಿ ಎಲ್ರಿಗೂ ಐಸ್ ಕ್ರೀಮ್ಗಳ ಸೇವೆ ನಡೀತಾ ಇದೆ. ಯಾರೋ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ನೋಡಿ. ಕೃಷ್ಣನ ನೋಡಿ. ವರಸಿದ್ಧಿ ವಿನಾಯಕ. ಇಲ್ಲಿ ಎಲ್ಲರ ತಂದೆ ಪರಮೇಶ್ವರ. ನೋಡಿ ಮುಕ್ಕಣ್ಣನನ್ನು ನೋಡಿರಿ. ಮುಕ್ಕಣ್ಣ ತಂದೆ ಪರಮೇಶ್ವರನೇ. ದೇವಸ್ಥಾನದಲ್ಲಿ ಎಲ್ರಿಗೂ ಐಸ್ ಕ್ರೀಮ್ ಸೇವೆ ಮಾಡಿದ್ದಾರೆ ಬಿಸಿಲಿಗೆ ಅಂತ. ನಮ್ಮ ಯಾತ್ರಿಗಳೆಲ್ಲರೂ ಐಸ್ ಕ್ರೀಮು ತಿಂತಾ ಇದ್ದಾರೆ ನೋಡಿ. ಇವರೇ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಕೂಡ ಇದೆ. ಇವರೇ ಸೇವೆ ಮಾಡ್ತಾ ಇರೋದು ಐಸ್ ಕ್ರೀಮ್ದು.
ಎಲ್ಲ ಜನಕ್ಕೂ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನೋಡಿ ಎಲ್ಲರೂ ತಿಂತಾ ಇದ್ದಾರೆ. ಮಹೇಶ್ ಅವರೇ, ಹೇಗಿತ್ತು ಇಲ್ಲಿ ತನಕ ಅರ್ಧ ದಾರಿ ಅನುಭವ? ಚೆನ್ನಾಗಿತ್ತು ಸರ್. ಹೇಗೆ ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಸ್ವಲ್ಪ ಬೆಟ್ಟ ಗುಡ್ಡಗಳಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬೆಟ್ಟ ಗುಡ್ಡಗಳಿಲ್ಲ, ಸಮತಟ್ಟಾದ ಪ್ರದೇಶ, ಈಸಿಯಾಗಿ ಹೋಗ್ತಾ ಇದೆ. ಓಕೆ, ಪರಿಕ್ರಮ ಇನ್ನೊಂದು ಸಲ ಮಾಡ್ಬೇಕನ್ಸುತ್ತಾ? ಅವಕಾಶ ಸಿಕ್ಕರೆ ಖಂಡಿತ ಸರ್. ಥ್ಯಾಂಕ್ ಯು. ಐಸ್ ಕ್ರೀಮ್ ತಿಂತಾ ಇದ್ದಾರೆ ವಿದ್ಯಾ ಅವರೆಲ್ಲ. ವಿದ್ಯಾ ಅವರೇ, ಹೇಗಿತ್ತು ಅನುಭವ? ಹೇಗಿತ್ತು ಅರ್ಧ ದಾರಿ? ತುಂಬ ಚೆನ್ನಾಗಿತ್ತು. ಸಖತ್ ಬಿಸಿಲಿದೆ, ಜೀವ ಹೋಗ್ತಾ ಇದೆ. ಜೀವ ಕೊಟ್ಟಿದ್ದಾರೆ ಯಾರು ಕೊಟ್ಟರು ಐಸ್ ಕ್ರೀಮು? ದೇವಸ್ಥಾನದಲ್ಲಿ ಕೊಟ್ಟರು. ದೇವಸ್ಥಾನದಲ್ಲಿ ಕೊಟ್ಟರು. ಪ್ರಸಾದ ಕೊಟ್ಟರು. ಪ್ರಸಾದ ಸೇವೆ ಹೇಗಿದೆ ಪೂರ್ಣಿಮಾ ಅವರೇ? ತುಂಬ ಚೆನ್ನಾಗಿದೆ. ವೆರಿ ಗುಡ್. ಗೀತಾ ಅವರೇ, ಇಲ್ಲಿ ತನಕ ಅರ್ಧ ದಾರಿ ಅನುಭವ ಹೇಗಿತ್ತು? ವೆರಿ ನೈಸ್. ಚೆನ್ನಾಗಿತ್ತಾ? ವೆರಿ ಗುಡ್. ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದು, ತುಂಬ ಇಷ್ಟ ನನಗೆ. ಓಕೆ, ತೋಸಿ ಹೇಳಪ್ಪ ನಿಂದೇನು ಅನುಭವ? ತುಂಬ ಚೆನ್ನಾಗಿತ್ತು ನನಗೆ. ನಡೆಯೋದಂದ್ರೆ ತುಂಬ ಇಷ್ಟ. ಭೂಷಣ್ ಅವರೇ, ಅರ್ಧ ದಾರಿ ಅನುಭವ? ಭಾಳ ಚೆನ್ನಾಗಿದೆ. ಮಿರಾಕಲ್. ಥ್ಯಾಂಕ್ ಯು. ಶುಭ ಅವ್ರು ಹೇಳಬೇಕು. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ, ಆಯ್ತಾ. ಇದೊಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ನಮಗೆ. ನೋಡಿ, ಬರೀ ಕಾಲಲ್ಲಿ ಬರ್ತಾ ಇದ್ದೀವಿ ನಡ್ಕೊಂಡು. ಎಲ್ಲಿ ನಿಮ್ಮ ಚಪ್ಪಲಿ ಎಲ್ಲೋಯ್ತು? ನಮ್ಮ ಚಪ್ಪಲಿನ ಆಹಾ. ಎಲ್ಲೋ ಇಟ್ಟಿದ್ದೀವಿ. ಎಲ್ಲೋ ಕೈ ಇಟ್ಟಿದ್ದೀರಾ? ಹಿಡ್ಕೊಂಡು ತಿರುಗಾಡ್ತಾ ಇದ್ದೀವಿ. ಖಂಡಿತ ಎಲ್ಲರೂ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸು, ಎಲ್ಲ ಸಿಗಲ್ಲ. ಪ್ಲೀಸ್ ಬನ್ನಿ. ಶ್ರೀ ಅವರೇ, ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ವೆರಿ ಗುಡ್, ಥ್ಯಾಂಕ್ ಯು. ಹನ್ನೊಂದುವರೆ ಆಯಿತು. ಮಟ್ಟ ಮಧ್ಯಾಹ್ನ ಆಗ್ತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಹೊರಟಿದ್ದೀವಿ, ಇನ್ನೂ ನಡೀತಾ ಇದ್ದೀವಿ. ಬಿಸಿಲು ನೆತ್ತಿಗೆ ಏರ್ತಾ ಇದೆ. ಯಾರು ಸೋಲದೆ ನಾವು ಮಾಡ್ತೀವಿ ಅಂತ ಬರ್ತಾ ಇದ್ದೀವಿ. ಎಷ್ಟೇ ಬಿಸಿಲಾಗಲಿ, ಬಿಸಿಲನ್ನು ಲೆಕ್ಕಿಸದೆ ಪರಿಕ್ರಮ ಮಾಡ್ತಾ ಇದ್ದೀವಿ. ಬನ್ನಿ ಮುಂದೆ ಸಾಗೋಣ. ಬನ್ನಿ, ನರ್ಮದಾ ಪರಿಕ್ರಮದ 2ನೇ ಭಾಗದಲ್ಲಿದ್ದೀವಿ. ಇವಾಗ ತಿರ್ಗಾ ನರ್ಮದೆಯ ದರ್ಶನ ಆಗ್ತಾ ಇದೆ ನೋಡಿ. ನರ್ಮದೇ ಸ್ಟೆಪ್ ಇಳಿತಾ ಇದ್ದೀವಿ. ನಾವು ಆ ದಡದಲ್ಲಿದ್ವಿ, ಅಲ್ಲಿದ್ವಿ. ಅಲ್ಲಿಂದ ಹಾಗೇ ಸುತ್ತ ಹಾಕ್ಕೊಂಡು ದಡಕ್ಕೆ ಬಂದಿದ್ದೀವಿ. ಮುಂದೆ ಹೀಗೆ ಹೋಗಬೇಕು. ಇತ್ಲಾಗೆ ಸಾಕು. ಬೋಟ್ ಬರ್ತಾ ಇದೆ ನೋಡಿಪ್ಪ, ಬರ್ತಾ ಇದ್ದೀವಿ ನಮ್ಮ ಅಂತಿಮ ಚರಣಕ್ಕೆ. ಬೋಟ್ ಬರ್ತಾ ಇದೆ ನೋಡಿ. ಅಂತಿಮ ಚರಣವಾದ ನರ್ಮದೆ ಉತ್ತರ ವಾಹಿನಿ ನರ್ಮದಾ ಪರಿಕ್ರಮದ ಅಂತಿಮ ಚರಣ ಇದು. ಬಂದಿದ್ದೀವಿ. ಅಂತೂ ಇಂತೂ ಫೈನಲಿ ವಿ ಡಿಡ್ ಇಟ್. ಇಂಥ ಒಂದು 40 ಡಿಗ್ರಿ ಬಿಸಿಲಿನಲ್ಲೂ ನಾವು ಮಾಡಿದ್ದೀವಿ. ಬನ್ನಿ ನೋಡುವ. ಇದು ನರ್ಮದಾದಲ್ಲಿ ಸಿಗುವ ಕಲ್ಲಿನಲ್ಲಿ ಮಾಡಿರೋ ಲಿಂಗಗಳು ನೋಡಿ. ನೋಡಿ ಹೇಗಿದೆ ನರ್ಮದಾ ತಟದಲ್ಲಿ
ನರ್ಮದೇ ಹರ್ ಹರ್ ಬಾಣಲಿಂಗಗಳನ್ನು ಜೋಡಿಸಿದ್ದಾರೆ. ಓಹ್, ಅದ್ಭುತವಾಗಿದೆ ದೃಶ್ಯ ಅಂತೂ ನೋಡಿ. ಇಲ್ಲಿ ತಿಲಕ್ವಾಡದಿಂದ ರಾಂಪುರ್ಗೆ ಹೋಗೋದಕ್ಕೆ ಬೋಟುಗಳ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ 50 ರೂಪಾಯಿ ಒಬ್ಬರಿಗೆ. ಅದಕ್ಕೆ ಈ ಕ್ಯೂ ವ್ಯವಸ್ಥೆ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೋಗ್ತಾ ಇದ್ದೀವಿ ಬೋಟಲ್ಲಿ ಹತ್ಕೊಳ್ಳೋದಕ್ಕೆ. ನೋಡಿ, ಆದರೆ ಇಲ್ಲಿ ತನಕ ಸರಿ ಇತ್ತು. ಇವಾಗ ಸ್ವಲ್ಪ ಕಲ್ಲುಗಳ ಮೇಲೆ ನಡಿಬೇಕು. ಬಿಸಿಲು 40 ಡಿಗ್ರಿ. ಮಾ ನರ್ಮದೆ ನಮ್ಮನ್ನು ಪರೀಕ್ಷಿಸಿದ್ಲು, ಮಾಡ್ತೀವೋ ಇಲ್ವೋ ಪರಿಕ್ರಮ ಅಂತ. ಆ ಪರೀಕ್ಷೆಯಲ್ಲಿ ಪಾಸಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಗೇಟ್ಗಳಿಂದ ಬಂದ್ವಿ. ಅಲ್ಲಿ ಬಂದು ಹಾಗೆ ನಡ್ಕೊಂಡು ಬೋಟ್ನಲ್ಲಿ ಕೂತಿದ್ದೀವಿ ಎಲ್ಲರೂ. ಫೈನಲಿ ಈಗ ಹೀಗೆ ಹೋಗ್ತೀವಿ. ಮುಂದೆ ಹೋಗಿ ಆ ದಡದಲ್ಲಿ ರಾಂಪುರಕ್ಕೆ ಹೋಗಿ ಸೇರ್ತೀವಿ. ಈಗ ಬೋಟಲ್ಲಿ ತಿಲಕ್ವಾಡಿ ಕಡೆಯಿಂದ ರಾಂಪುರ್ ಕಡೆಗೆ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ರೇವಾ ನದಿಯಲ್ಲಿ. ರೇವಾ ನದಿ ಅಂದರೆ ನರ್ಮದಾಗೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶಲ್ಲಿ ರೇವಾ ಅಂತಾರೆ. ರೇವಾ ನದಿ, ಹಾಗೆ ನರ್ಮದಾ ನದಿ. ನೋಡಿ, ಎಲ್ಲರೂ ನಮ್ಮವರೆಲ್ಲ ಶೆಕೆಗೆ ಹೇಗೆ ಕೂತಿದ್ದೀವಿ ಎಲ್ಲರೂ. ಇವರೆಲ್ಲ ಗುಜರಾತ್ ಅವ್ರ ಲೋಕಲ್ಸು, ಫ್ರೆಂಡ್ ಆಗಿದ್ದಾರೆ. ನರ್ಮದೇ ಹರ್, ನರ್ಮದೇ ಹರ್. ಫೈನಲಿ ವಾಪಸ್ ಬಂದ್ವಿ ನಾವು. ನಮ್ಮ ಪರಿಕ್ರಮನ ಮುಗಿಸಿದ್ದೀವಿ. ಇಲ್ಲಿಂದ ಹೋಗಿ ಒಂದು 18 ಕಿಲೋಮೀಟರ್ ಪರಿಕ್ರಮ. ನೋಡಿ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.